ನಂದನಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದ್ದಾನೆ. ಇವನಿಗೆ ಮನೆಯಲ್ಲಿ ತುಂಬಾ ಗರ್ಭಿಣಿ ಇದ್ದಾಳಂತ ಸ್ವಲ್ಪ ಪರಿಜ್ಞಾನ ಬೇಡ. ಹೋಗುವಾಗ ಇಲ್ಲ ಮಗ, ಹೋಗ್ಬೇಕಾದ್ರೂ ಏನು ಹೇಳಲಿಲ್ಲ. ಯಾಕೋ ಅವ್ರು ಒಂಥರ ಇದ್ರು ಮಾವ. ಇತ್ತೀಚೆಗೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಯಾವಾಗಲೂ ಏನೋ ಕಳ್ಕೊಂಡಂಗಿರ್ತಾರೆ. ನನ್ನ ಹತ್ರ ಮಾತಾಡಲ್ಲ. ಯಾಕೆ ಈಗ ಮಾಡ್ತಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಸಾಕು ನನ್ನ ಮೇಲೆ ರೇಗ್ತಾ ಇರ್ತಾರೆ. ಯಾಕೆ ಏನು ಅಂತ ಒಂದ್ ಸ್ವಲ್ಪನೂ ವಿಚಾರನ ಹೇಳ್ಕೊಡಲ್ಲ. ಮಾವ ಅಲ್ಲಿ ಅವರೇ ಬರ್ತಾ ಇದ್ದಾರೆ. ಈ ಅಣ್ಣ ತಮ್ಮ ಬಂದು ಬಳಗ ಎಲ್ಲ ಮೊನ್ನೆ ಅಲ್ಲ. ನಂದನ್, ಏನು ಇದೆಲ್ಲ? ಏನೋ ಕುಡಿದು ವಾಸನೆ ಬರ್ತಾ ಇದೆಯಲ್ಲ, ಏನು ನಿನ್ ಕತೆ? ಅಮ್ಮ ಸೌಭಾಗ್ಯ ಎಷ್ಟು ದಿನದಿಂದ ಈ ಕಡೆ ಕುಡ್ಕೊಂಡು ಬರ್ತಾ ಇದೆ ನಮ್ಮ ಸುಮಾರಿರ್ಲಿಲ್ಲ. ಮೊದಲಿಷ್ಟು ಕುಡಿತಾ ಇರಲಿಲ್ಲ. ಇತ್ತೀಚೆಗೆ ತುಂಬಾ ಜಾಸ್ತಿ ಕುಡಿತಿದ್ದಾರೆ. ನನ್ನ ಗಂಡ ಕುಡ್ಕಾನ ಹಣೆ ಪಟ್ಟಿ ಕೂಡ ಕಟ್ಕೊಬಿಟ್ರು ಮಾವ. ಯಾರೇ ಕುಡುಕ? ನಿಮ್ಮ ಅಪ್ಪ ಕಡೆ ಕುಡುಕ, ನಿಮ್ಮ ಅಣ್ಣ ಕುಡುಕ. ಏನಾರೇ ಸರಿ ಹಣ ಕಳ್ಕೊಂಡಂತ ಕುಡ್ಕೊಂಡು ಬಂದ್ರೆ ನನಗೆ ಕುಡ್ಕನ್ನ ಪಟ್ಟ. ಹಣ ಮಾಡ್ಬೇಕು ಕಡೆ, ಹಣ ಹಣ ಇದ್ರೆ ಎಲ್ಲ. ಅಪ್ಪ ಹಾಕಿದ ಆದ ಮರದ ಹೀಗೆ ಕುಂತ್ರೆ ಅನಾರಿಕರು ಅಂತಾರೆ. ಕಾರು ಕಾರು ಬಂದ್ರೆ ಅದು ಇದು ಅಂತ ಎಲ್ಲ ಇರ್ಬೇಕು ಕಡೆ. ಜನ ಸಿಕ್ಕೋದ ಯಾವ ಮಲಯಾಳದವ ನಿನಗೆ? ಯಾರು ಸವಸ ಮಾಡಿ ಕೆಟ್ಟೋದ್ಯೋ? ಕುಡಿಯೋದು ಸಾಲು ಅಂತ ಕುದುರೆ ರೇಸ್ ಬೇರೆ ಆಡ್ತೀಯ. ಕುದುರೆ ಬಾಲ ಹಿಡಿಯೋನು, ಹೆಣ್ಣಿನ ಸರಿಗೆ ಹಿಡಿಯೋನು, ಇವರು ಯಾರು ಉದ್ಧಾರ ಆಗಿಲ್ಲ. ಅಮ್ಮ ಸೌಭಾಗ್ಯ, ನಮ್ಮ ಸಂಸಾರದ ಹಡಗು ಕಡಲಲ್ಲಿ ಮುಳುಗಿ ಹೋಗ್ತಾ ಇದೆ ಅಮ್ಮ. ಯಾವ ಪಾಪಿನ ನಿಮಗೆ ಕಲಿಸಿದ್ದು? ಅವನ ಪಾಪಿ ಅಲ್ಲ, ಪರಮಾತ್ಮ. ಜೀವನ ಅಂದ್ರೆ ಈಗಿರ್ಬೇಕಂತ ಹೇಳಿಕೊಟ್ಟ. ಕುಡುಕರು ಕಂಡರೆ 3 ಮೈಲಿ ಹೋಗ್ತಿದ್ದ ನೀನು. ದಿನ ದಿನ ಇವನು ಇದೇ ರೀತಿ ಕುಡುಕು ಬಂಡದ ಸೌಭಾಗ್ಯ. ತುಂಬ ಗರ್ಭಿಣಿಯಾದ ನಿನ್ನ ಗತಿಯೇನಮ್ಮ? ಮುಂದೆ ಹುಟ್ಟ ಮಗು ಗತಿಯೇನಮ್ಮ? ಇಂಥ ಒಳ್ಳೆ ವ್ಯಕ್ತಿ ಕುಡುಕರ ಚಟಕ್ಕೆ ನಾಂದನಾಗಿದ್ದಾನೆಂದರೆ ಯಾರೋ ನಮಗೆ ಆಗಿದವರು ಮಾಡ್ತಾ ಇರ್ಬೋದು. ಅದನ್ನ ಕಂಡುಹಿಡಿಯೋಣ. ಏನ್ ಮಾತಾಡ್ತೀನ ಸೇರ ಸುಳ್ಳ? ಈಗ ಏನು ಮಾಡೋದಕ್ಕಾಗಲ್ಲ. ನನ್ನ ಭಾಗದ ಆಸ್ತಿ ಎಲ್ಲ ಮಾರಾಗಿದೆ. ಈ ಮನೆಯಾರು ತೀರ್ಥ ಬಂತು. ನಾಳೆಯಿಂದ ನಾವು ಹಳೆ ಮನೆಗೆ ಹೋಗ್ಬೇಕು. ಯಾರಿಗೆ ಬೇಕು ಈ ಜೀವನ? ಯಾರಿಗೆ ಬೇಕು ಈ ಲೋಕ? ಯಾರಿಗೆ ಬೇಕು ಈ ಸೊಸೈಟಿ? ಅಯ್ಯೋ ದೇವರೇ, ನನ್ನ ತಮ್ಮ ಆಗಿರಬೇಕು ಹೀಗಿರಬೇಕು ಅಂತ ನನ್ನ ಜೀವನವನ್ನೇ ಮೂಡಿಪಾಗಿಟ್ಟಿದ್ದಕ್ಕೆ ಸಿಕ್ತಲ್ಲ ಬೆಲೆ. ಆಸ್ತಿಯನ್ನೆಲ್ಲ ಮಾರಿ
ಹಳ ಮನೆಯಲ್ಲೇ ವಾಸ ಮಾಡಬೇಕು ಅಂತ ನಮಗಳಿಗೆ ಎಷ್ಟು ಅವಮಾನ. ನಾನು ಗಳಿಸಿಟ್ಟ ಆಸ್ತಿ ಕೇವಲ ಇನ್ನ ಕೆಟ್ಟ ಚಟಕ್ಕೆ ಮಾರಿ ದಾಸನಾಗಿದ್ದಾನೆಂದರೆ ನಾನು ಯಾಕಮ್ಮ ಬದುಕಿರ್ಬೇಕು? ಅವರೆಲ್ಲ ಕುಡಿದು ಅದರಲ್ಲಿ ಏನೇನೋ ಮಾತಾಡ್ತಿದ್ದಾರೆ. ಎಚ್ಚರ ಆದ್ಮೇಲೆ ನಿಧಾನಕ್ಕೆ ವಿಚಾರಿಸೋಣ ಮಾವ. ವಿಚಾರಿಸೋದೇನು ಬಂತು? ಈಗಲೇ ನಿಂತ ನಿಲುವಿನಲ್ಲೇ ಉಟ್ಟ ಬಟ್ಟೆಲೆ ಮನೆಯಿಂದ ಆಚೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾಳೆ ಕತ್ತಿಡ್ದ ಆಚೆ ತರಬೇಕಾಗತ್ತೆ. ಮಾಲಿನಿ, ಯಾರಿಗೆ ಹೇಳ್ತಾ ಇದೆಯಾ ಮಾತನ್ನ? ನಂದನ್ ನಿನ್ನ ಅಣ್ಣ ಅನ್ನೋದನ್ನ ಮರಿಬೇಡ. ನಾನು ಮತ್ತಿಲ್ಲ ಕುಡಿತಂದ್ರೆ ಕುಡಿಕೆ ಒಂದು ಸಾಲದು ಅಂತ ತನ್ನ ಆಸ್ತಿನ ಇರೋಬಾರ್ದು ಪುಟ್ಟ ಜೂಜು ಅಂತ ಕಳ್ಕೊಂಡು ಎಲ್ಲ ಆಸ್ತಿನ ಮಾಡ್ಕೊಂಡವನು ನಾಳೆ ತನ್ನ ಹೆಂಡತಿನ ಮಾಡ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ಇವನಿಂದಾಗಿ ಈ ಮನೆ ಮಾನವರಿಗೆ ಹಾಳಾಗ್ತಿದೆ. ಅದಕ್ಕೋಸ್ಕರ ಈ ಮನೆಯಿಂದ ತೊಲಗಿ ಆಚೆ ಅಂತ ಹೇಳ್ತಾರೆ. ಹೋಗಿ ಅಂದ್ರೆ ಎಲ್ಲಿಗಮ್ಮ ಹೋಗ್ತಾರೆ? ನಾನಂತೂ ಮೊಲತಾಯಿ ಮಗ, ಹೋಗ್ತೀನಿ. ಹಾಗಾದ್ರೆ ನಂದನ್ ನಿನ್ನ ಸ್ವಂತ ಅಣ್ಣ ಸೌಭಾಗ್ಯ ನಿನ್ನ ಹತ್ತಿಗೆ ತುಂಬ ಗರ್ಭಿಣಿ, ಎಲ್ಲಿಗಮ್ಮ ಹೋಗ್ತಾರೆ? ದಿನಕ್ಕೆ ಇರಲು 4 ದಿನ ಅವಕಾಶ ಕೊಡು. ಇವಳು ಹೆತ್ತ ಮೇಲೆ ಇವಳದು ಮತ್ತೆ ಇವಳು ಮಗುದು ಸೇವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀಯ? ಅಂತ ಕರುಣಾಮಯಿ ನಾನಲ್ಲ. ನೀವೆಲ್ಲ ತೊಲಗಿದ್ರೆ ಪೀಡಿಗಳು ತೊಲಗ್ತಾ ಅಂತ ಏನಂದೆ? ನಾವು ಪೀಡೆಗಳ? ನೀನು ಇಂಥ ಹೆಣ್ಣು ಅಂತ ಗೊತ್ತಾಗಿದ್ರೆ ಯಾವತ್ತು ನಿನ್ನ ಕುತ್ತಿಗೆ ಸಾಯಿಸ್ತಿದ್ದೆ ಕಣೆ. ನೀನು ಯಾರ್ಯಾರ ಬೆಂಬಲದಿಂದ ಮೆರಿತಾ ಇದೆಯಾ ನನಗೆ ಗೊತ್ತು. ರಕ್ತದ ಪರಿಜ್ಞಾನವಿಲ್ಲದೆ ಬಾಯಿ ಬಂದೆ ಮಾತಾಡ್ತೀನಿ. ಇಷ್ಟಕ್ಕೆಲ್ಲ ಕಾರಣ ಯಾರು? ನಾನು ನಿಮ್ಮನ್ನ ಸಾಕಿ ಅತಿ ಮುದ್ದಾಗಿ ಬೆಳೆಸಿ ನೀವು ಆಡಿದ್ದೆ ಆಟ ನೋಡಿದೆ ಆಟ ಅಂತ ಬಿಟ್ಟಲ್ಲ, ಅದು ಮಾಡಿದ ನಾನು ಮಹಾ ತಪ್ಪು. ಕುಡಿದು ಮಲಗಿದೆಯಾ? ಹೇಳ ಮೇಲೆ ಏನ್ ಗಲಾಟೆ? ಅದೇನಂತ ಹೇಳ, ಯಾಕೆ ಹೇಳ್ತಾ ಇದೀಯಾ? ಏನು ಅಂತ ಹೇಳಿ, ನಿಮ್ ತಂಗಿ ನಿಂತ ಕಾಲಲ್ಲಿ ಹೊಟ್ಟು ಬಟ್ಟೆಲಿ ಮನೆ ಬಿಟ್ಟು ಹೋಗಿ ಅಂತ ಹೇಳಿ. ಹೌದಾ? ಸಲಾಂ ತಂಗಿ, ಸಲಾಂ. ನಿನ್ನಿಷ್ಟ, ಏನ್ ಬೇಕಾದ್ರೂ ಮಾಡ್ಕೋ. ನಿನಗೆ ರಕ್ತ ಸಂಬಂಧ ಬೇಕಾಗಿಲ್ಲ. ಹಣ, ಅಂತಸ್ತು, ಅಧಿಕಾರ, ಆಡಂಬರದ ಜೀವನ, ಇದೆಲ್ಲ ನಿನ್ನ ದುರಂಕಾರದ ಪ್ರಾರಂಭ ದಿನಗಳು. ಅಂತಿಮ ದಿನಗಳ ಬಗ್ಗೆ ಯೋಚನೆ ಮಾಡಿ ಮಾತಾಡ್ತಿದೀಯ. ಇದರ ಪರಿಣಾಮ ನಿನಗೆ ಇನ್ನೂ ತಿಳಿದಿಲ್ಲ, ಅನುಭವಿಸಿದಾಗಲೇ ಗೊತ್ತಾಗದು. ಹೊರಗಡೆ ಬಾರೆ ಕಣ್ಣ, ನೀನು ಈ ನರಕದಲ್ಲಿ ಇರೋದು ಬೇಡ. ಬಾ, ಅಪ್ಪ ಕಟ್ಟಿದ ಅರಮನೆಗೆ ಹೋಗೋಣ. ನೀನು ಸೌಭಾಗ್ಯ, ತುಂಬ ಗರ್ಭಿಣಿಯಾದ ನೀನು ಯಾಕಮ್ಮ ಕಣ್ಣೀರಾಗ್ತಾ ಇದೀಯಾ? ಸೌಭಾಗ್ಯ, ಚೊಚ್ಚಲ ಗರ್ಭವತ ನಿನ್ನ ನನ್ನ ತವರಲ್ಲಿ ಸೀಮಂತ ಮಾಡೋ ಪುಣ್ಯ ನನಗಿಲ್ಲ ಕಣಮ್ಮ. ಯಾಕಂದ್ರೆ ಗಂಡನ ಮನೆ ತವರ ಮನೆ ಎರಡು ಒಂದೇ ಆಗಿರ್ಬೇಕಂದ್ರೆ ಯಾಕಮ್ಮ ಕಣ್ಣೀರಾಗ್ತಾ ಇದೀಯಾ? ಏನು ಅಂತ ಹೇಳ್ಕೊಟ್ಟೆ ಅಲ್ಲ, ನನ್ನ ಗಂಡ ಕುಡಿಯೋದ್ರ ಜೊತೆಗೆ ರೇಸು ಜೂಜು ಅಂತ ಕಲ್ತ್ಕೊಂಡು ಆಸ್ತಿನೆಲ್ಲ ಮಾರ್ಕೊಂಡಿದ್ದಾರೆ ಅಂತ ಹೇಗೆ ಹೇಳಿ ಅಣ್ಣ? ಸೌಭಾಗ್ಯ, ಏನ್ ಹೇಳ್ತಾ ಇದೀಯಮ್ಮ? ಮಾವ, ನಿಮ್ಗೆ ಯಾಕಂತ ಈ ದುರ್ಬುದ್ಧಿ? ನನ್ನ ತಂಗಿ
ಸುಖವಾಗಿ ಬಾಳ್ತಾ ಇದ್ದಾರೆ ಅಂತ ಬೇಗ ಕೊಡ್ತಾ ಇದ್ದೆ. ಬಾವ, ನೀವು ಈ ಮನೆಯ ಮಾಣಿಕ್ಯ ರತ್ನ. ಆದ್ರೆ ನನ್ನ ತಂಗಿ ಜೀವನ ಪೂರ್ತಿ ಕೈಯಲ್ಲಿ ಕಣ್ಣೀರಲ್ಲಿ ಕೈ ತೊಳೆದು ಮಾಡಿದೆ. ಓಹೋ, ನಿಮ್ಮ ಕುಡುಕ ತಮ್ಮನಿಗೊಬ್ಬಳು ಹೆಂಡತಿ ಬೇಕಾಗಿತ್ತು. ನಿಮ್ಮ ಸಂಸಾರ ಎಂಬ ಅಗ್ನಿಕುಂಡಕ್ಕೆ ಬದುಕಿಸುವಂತೆ ಬೇಕಾಗಿತ್ತು. ನಿಮ್ಮೆಲ್ಲರ ಸೇವೆ ಮಾಡಲು ಶಾಶ್ವತವಾಗಿ ಒಂದು ಬೇಕಾಗಿತ್ತು. ಅದಕ್ಕೆ ನನ್ನ ತಂಗಿನೇ ಕಂಡ ನಿನ್ ತಂಗಿಗೆ ಬಾವ, ಇದು ನಿಮ್ಮ ಮನೆತನಕ್ಕಾಗಲೇ ನಿಮಗಾಗಲೇ ಶ್ರೇಯಸ್ಸು ತರೋದಿಲ್ಲ ಬಾವ, ಶ್ರೇಯಸ್ಸು ತರೋದಿಲ್ಲ. ಇಷ್ಟಕ್ಕೆಲ್ಲ ನಾನೇ ಕಾರಣ. ಹಿರಿಯ ಮನೆತನಕ್ಕೆ ತಕ್ಕ ಮಗನಾಗಲಿಲ್ಲ, ಕಟ್ಟಿಕೊಟ್ಟಿದ್ದಕ್ಕೆ ತಕ್ಕ ಗಂಡನಾಗಲಿಲ್ಲ. ಇನ್ಯಾರೇ ಆಗಿದ್ರೆ ಬದುಕಬೇಕು. ನನ್ನಂತ ಪಾಪೆ ಸಾಯದೇ ಮೇಲು. ಸಾಯೋ, ನೀನು ಸತ್ರೆ ಪ್ರಪಂಚಕ್ಕೆ ಏನು ನಷ್ಟ ಇಲ್ಲ. ನೀನು ಸತ್ರೆ ನಿನ್ನಿಂದ ಯಾರು ಬರಲ್ಲ. 4 ದಿನ ಕಿಚ್ಚು ಅಷ್ಟೇ, ಆಮೇಲೆ ನೆಮ್ಮದಿಯಾಗಿರ್ತೀವಿ. ಲೋ, ನೀನೆಲ್ಲ ಸಾಯ್ತೀಯ? ತುಂಬ ಗರ್ಭಿಣಿ ಆದ ನಿನ್ನ ಹೆಂಡತಿ ಗತಿ, ಮುಂದೆ ಹುಟ್ಟೋ ಮಗು ಗತಿ, ಇದನ್ನೆಲ್ಲ ಕಳ್ಕೊಂಡು ಕಷ್ಟ ಕಳಿಬೇಕು. ಈ ಹೆಣ್ಣು ಬರೀ ಕೇವಲ ಕೊರಳು ಮಾಂಗಲ್ಯ ನನ್ನ ಮೇಲೆ ಯಾಕಪ್ಪ ನಿನಗೆ ಇಷ್ಟೊಂದು ಆರ್ಭಟ? ಬೇಡ ಭಗವಂತ, ಬೇಡ. ನನ್ನಿಂದ ಇಷ್ಟು ಜನ ಕಣ್ಣೀರು ಹಾಕೋ ಬದಲು ನನ್ನ ಮುದ್ದೈದೆ ಸಾವನ್ನಾದ್ರೂ ಕೊಟ್ಬಿಡು ತಂದೆ, ಮುದ್ದೈದೆ ಸಾವನ್ ಕೊಟ್ಬಿಡು. ಸೌಭಾಗ್ಯ, ಏನ್ ಹೇಳ್ತಿದೀಯಾ? ಹೇಳಬೇಕಾದದ್ದು ಹೇಳ್ತಾ ಇದ್ದಾಳೆ ಕಣ. ಅವಳ ಆಕ್ರಂದನ, ಅವಳ ವೇದನೆ ಕುಡುಕುದಾದ ನಿನಗೆಲ್ಲ ಅರ್ಥ ಆಗ್ತದೆ. ಸುಮ್ಮನೆ ಎತ್ತು ಕರೆದ್ರೆ ನೀವು ಕಳ್ಕೊಂಡಿರೋ ಆಸ್ತಿ ಅಂತಸ್ತು ಹೆಸರು ಯಾವುದು ವಾಪಸ್ ತರೋದಿಲ್ಲ. ತಂಗಿ, ನಾನಿನ್ನು ನಿನ್ನ ಪಾಲಿಗೆ ಸತ್ತಿಲ್ಲಮ್ಮ. ಬಾ, ಹೆಣ್ಣಿಗೆ ಗಂಡನ ಮನೆ ತೊಂದರೆ ಆದಾಗ ಆಶ್ರಯ ಕೊಡುವುದು ಈ ತವರು ಮನೆ. ನನ್ನ ಮನೆ ಗುಡಿಸ್ಲಾದ್ರು ಚಿನ್ನ ಕಣಮ್ಮ. ಬಾ, ನನ್ನ ಮನೆಗೆ ಇರೋದ್ರಲ್ಲಿ ನನ್ನ ಜೊತೆ ನಿಮ್ದೆ ಕಾಲ ಕಳೆಯುವಂತೆ ಬಾಮ, ನಮ್ಮ ಮನೆಗೆ ಹೋಗೋಣ. ಇದು ನನ್ನ ಮನೆ, ನೀವು ನನ್ನ ಗಂಡ. ಈ ಮನೆಯಲ್ಲಿ ನನ್ನ ಜೊತೆಗೆ ಹಾಯಾಗಿರಿ. ಉಪ್ಪು ತಿಂದವರು ನೀರು ಕುಡಿತಾರೆ. ಏ ಮಾಲಿನಿ, ಇರ್ಬೋದು ಕಣೆ. ಅವರು ಹುಡುಕಿ ತಪ್ಪು ಮಾಡಿದ್ದಾರೆ. ಆದ್ರೆ ಅವ್ರನ್ನ ಯಾರೇ ನಿನ್ನ ಒಡ ಹುಟ್ಟಿದ ಅಣ್ಣಂದು ಕಣೆ. ನಿನ್ನ ಅಣ್ಣ ತಾರೇನದ ಸಿರಿ ಸಂಪತ್ತು ಇವತ್ತು ನಿನ್ನ ಈ ತರ ಆಡ್ತಾ ಇರ್ಬೋದು. ಆದ್ರೆ ಹೇಳ್ತೀನಿ ಕೇಳೆ, ಈ ಸಂಪತ್ತು ಯಾವತ್ತು ನಿನ್ಗೆ ಶಾಶ್ವತ ಅಲ್ಲ. ನಿನ್ನ ಮೈಯಲ್ಲಿ ಯೌವನ ಇದೆ, ನಿನ್ನ ದೇಹದಲ್ಲಿ ಬಿಸಿ ರಕ್ತ ಇದೆ ಅಂತ ಮೆರಿಬೇಡ ಕಣೆ. ಒಂದಲ್ಲ ಒಂದಿನ ಪಾಪ ಇವರ ನೊಂದ ಕಣ್ಣೀರಿನ ಶಾಪ ನಿನಗೆ ತಟ್ಟೆ ನಿನ್ನ ಜನ್ಮ ನರಕಾಗ್ಲಿಲ್ಲ ಅಂದ್ರೆ ನನ್ನ ಮಾತು ಸುಳ್ಳಲ್ಲ ಕಣೆ, ಸುಳ್ಳಲ್ಲ. ನೀವು ಹೇಳ್ತೀರ ಮುಂದೆ ಜರಿತಾ ಇದ್ದೀರಲ್ಲ, ಇಲ್ಲಿದ್ದಾನಲ್ಲ ಇವನು ಕುಡ್ತಾ ಜೂಜು ಅಂತ ಹೇಳಿ ಇಡೋ ಮಾಡ್ಕೊಂಡಾಗ ಎಲ್ಲ ಹೋಗಿದ್ರಿ ದಾನ. ಅವನ್ ಮಾತ್ರ ಆಸ್ತಿನ ನಾನ್ ಕೊಂಡ್ಕೊಂಡು ಈ ಮನೆ ಮಾನ ಮರ್ಯಾದೆ ನಾವು ಉಳಿಸಿದ್ದೀನಿ. ಅದ್ ನಿಮ್ಗೆ ಗೊತ್ತಾ? ಸಬಾಸ್, ಒಳ್ಳೆ ಕೆಲಸ ಮಾಡಿದ್ಯಾ.
ದೇವು, ನಿನ್ನ ಸಂಸಾರಕ್ಕೆ ನರಕೋದು ಬೇಡ. ಇವರನ್ನು ಕರೆದುಕೊಂಡು ಹೋಗಿ ನಾನು ಸಾಕ್ತೇನೆ. ಲೋ ನಂದನ್, ಇದೆಲ್ಲ ನಿನ್ನ ದುರಾಸೆಯ ಫಲ. ಆ ದುಷ್ಟರನ್ನು ನಂಬಿದ್ದಕ್ಕೆ ಸಿಕ್ಕಲ್ಲ ನಿನಗೆ ಕೆಟ್ಟ ಬದುಕು. ಲೋ, ಇನ್ನು ಮುಂದೆ ಒಳ್ಳೆ ಮನುಷ್ಯನಾದರೂ ಬದುಕು. ಅನ್ಯವಾಗಿ ನಾನು ಗಳಿಸಿಟ್ಟ ಆಸ್ತಿನೆಲ್ಲ ಕೆಟ್ಟಕ್ಕೆ ಮಾರಿ ಬೀದಿ ಪಾಲಕ ಪರಿಸ್ಥಿತಿ ಬಂತಲ್ಲೋ. ಅಣ್ಣ, ಇನ್ನು ಮುಂದೆ ಯಾರಿಗೂ ಸೇರೋಣ. ನೀನು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರ್ತೀನಿ. ಎಲ್ಲ ನೀನ್ ಹಣೆ ಬರ. ಮರತ್ವವನ ಎಲ್ಲಿ ತನಕ ಕೈ ಕೊಡೋದು ಸಾಧ್ಯ? ನನ್ನ ದೇಹದಲ್ಲಿ ಶಕ್ತಿ ಇರೋ ತನಕ ನಿನ್ನ ದೊಡ್ಡದು ಸಾಕ್ತೀನಿ. ಆಮೇಲೆ ನಿನ್ನ ಹಣೆ ಬರ. ಸೌಭಾಗ್ಯ, ಮೇಡಮ್ಮ, ಈ ಮನೆಗೆ ಋಣ ಮುಗಿಯಿತು ಇವತ್ತಿಗೆ. ಮುತ್ತನ್ನ